ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು SAS ಮಲೆನಾಡು ಯೂಟ್ಯೂಬ್ ಚಾನಲ್. ನಾನಿವತ್ತು ಹಾಲಿನಿಂದ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಅದೇನೆಂದರೆ ಗಿಣ್ಣು ಮಾಡಲು ಏನೇನು ಬೇಕು ಬನ್ನಿ ನೋಡೋಣ. 2 ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಗೀಪ್ ತೊಗೊಂಡಿದ್ದೀನಿ. ಇದು ಕರು ಹಾಕಿದ ಮೊದಲನೇ ದಿನ ಕರೆದಿಟ್ಕೊಂಡಿರುವಂತಹ ಹಾಲು. ಬೆಲ್ಲ ತೊಗೊತಾ ಇದ್ದೀನಿ 1 ಬೌಲಷ್ಟು. 10 ಏಲಕ್ಕಿ ತೊಗೊಂಡಿದ್ದೀನಿ. ಈ ಏಲಕ್ಕಿನ ಪೌಡರ್ ಮಾಡ್ಕೊಬೋಣ ಬನ್ನಿ. ಏಲಕ್ಕಿ ಪೌಡರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಸ್ವಲ್ಪ ಶುಗರ್ನ ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಏಲಕ್ಕಿ ಪೌಡರ್ ರೆಡಿಯಾಗಿದೆ. ಏಲಕ್ಕಿ ಪೌಡರ್ ಮತ್ತು ಗೀಬು ಬೆಲ್ಲವನ್ನು ಹಾಲಿನೊಂದಿಗೆ ಸೇರಿಸ್ಕೋಬೇಕು. ಇವಾಗ ಗೀಬ್ ಸೇರಿಸ್ಕೊತಾ ಇದ್ದೀನಿ. ಇದು 1/4 ಲೀಟರ್ನಷ್ಟಿದೆ. ಗೀಬ್ ಇಲ್ಲ ಅಂದರೆ ಗೀಬ್ ಪೌಡರ್ ಕೂಡ ಬಳಸ್ಕೋಬೋದು. ನಂತರ ಬೆಲ್ಲ ಕೂಡ ಸೇರಿಸ್ಕೊತಾ ಇದ್ದೀನಿ. ಬೆಲ್ಲದ ಬದಲು ಸಕ್ಕರೆ ಕೂಡ ನಾವು ಸೇರಿಸ್ಕೋಬೋದು. ಏಲಕ್ಕಿ ಪೌಡರ್ ಕೂಡ ಇವಾಗ ಸೇರಿಸ್ಕೊಳ್ಳೋಣ. ಏಲಕ್ಕಿ ಪೌಡರ್ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಇವಾಗ ಮಿಕ್ಸ್ ಮಾಡಿದ್ದೀನಿ ನಾನು. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಸ್ಟ್ಯಾಂಡ್ ಇಡ್ತಾಯಿದ್ದೀನಿ. ಇದು ನೀರು ಬಿಸಿ ಆಗಲಿ. ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಾಲನ್ನ ಸೋಸ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಈ ಹಾಲನ್ನ ಸೋಸ್ಕೊತಾ ಇದ್ದೀನಿ ನಾನು. ಬೆಲ್ಲ ಹಾಕಿರುವ ಕಾರಣ ಅದರಲ್ಲಿ ಕಲ್ಲುಗಳೇನಾದ್ರು ಇದ್ದರೆ ಅಂತ ಸೋಸ್ಕೊಳ್ತಾ ಇದ್ದೀನಿ. ಈ ಹಾಲನ್ನ ಒಂದು 15ರಿಂದ 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನಾನು ಈ ಹಾಲಿಗೆ ಸ್ವಲ್ಪ ಕೂಡ ನೀರನ್ನ ಸೇರಿಸಿಲ್ಲ. ಈ ಹಾಲನ್ನ ಪಾತ್ರೆ ಒಳಗೆ ಇಟ್ಟು 20 ನಿಮಿಷಗಳ ಕಾಲ ಬೇಯಿಸ್ಕೋಬೇಕು. ನನಗೆ ಕೆಳಗಡೆ ಹಾಕಿರೋ ನೀರು ಸ್ವಲ್ಪ ಕಡಿಮೆ ಅನ್ನಿಸ್ತಾಯಿದೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ 20 ನಿಮಿಷಗಳ ಕಾಲ ಬೇಯಿಸೋಣ. ಇವಾಗ ಇದ್ರ ಮೇಲ್ಗಡೆ ಪ್ಲೇಟ್ ಮುಚ್ಚಿದ ನಂತರ ನಾನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಇದ್ರ ಮೇಲ್ಗಡೆ ಇಡ್ತಾಯಿದ್ದೀನಿ. ಯಾಕೆ ಇಡ್ತಾಯಿದ್ದೀನಿ ಅಂದರೆ ಇದು ಸ್ವಲ್ಪ ವೆಯ್ಟ್ ಬಿದ್ದರೆ ಕೆಳಗಡೆ ಬೇಗ ಬೇಯುತ್ತೆ ಹಾಲು ಅಂದ್ಕೊಂಡು ಇಡ್ತಾಯಿದ್ದೀನಿ. ಸೊ ಇವಾಗ 20 ನಿಮಿಷಗಳ ಕಾಲ ಆಗಿದೆ. ನೋಡೋಣ ಬನ್ನಿ ಯಾವ ರೀತಿ ಬೆಂದಿದೆ ಅಂತ. ಇವಾಗ ಇದ್ರ ಪ್ಲೇಟ್ನ ತೆಗೆದು ನೋಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. 20 ನಿಮಿಷಗಳಕ್ಕ ಎಲ್ಲ ಬೆಂದ್ಬಿಡುತ್ತೆ ನೋಡಿ. ಸುತ್ತ ಹೆಂಗೆ ಬಿಟ್ಕೊಂಡಿದೆ. ಇದನ್ನು ಇನ್ನೊಂದು ರೀತಿಲಿ ಕೂಡ ನೋಡ್ಬೋದು. ನಾವು ಒಂದು ಸ್ಪೂನ್ ಹಾಕಿ ಹಿಂಗೆ ತೆಗೆದ್ರೆ ಹಾಲು ಬಂದರೆ ಅದು ಬೆಂದಿಲ್ಲ ಅಂತ, ನೀರು ಬರ್ತಾಯಿದ್ರೆ ಬೆಂದಿದೆ ಅಂತ ತಿಳ್ಕೊಬೋದು. ಸೊ ಇದು ಇವಾಗ ರೆಡಿಯಾಗಿದೆ. ತಗೊಳ್ಳೋಣ. ಇದನ್ನ ಎತ್ತಿಟ್ಕೊಳ್ಳೋಣ ಹೊರಗಡೆ. ನೋಡಿ ಎತ್ತಿ ಹೊರಗಡೆ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ತುಂಬ ಚೆನ್ನಾಗಿ ಬೆಂದಿದೆ. ಹಾಗೂ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಅಕ್ಕಿ ರೊಟ್ಟಿ ಜೊತೆ ತಿನ್ನಲು ಬಹಳನೇ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ರೆಸಿಪಿಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.